ವೀಕ್ಷಕರೇ, ಈಗ ಆಲ್ರೆಡಿ ನಿಮಗೆ ಸ್ಟಿಚಿಂಗ್ ಇದರಲ್ಲಿ 2 ತೋರಿಸಿದ್ದು ನಿಮಗೆ ಫ್ರಂಟು, ಬ್ಯಾಕ್ ಪ್ಲಸ್ ಸ್ಲೀವ್ಸ್. ಈಗ ನಾವೇನು ಮಾಡಬೇಕು ಅಂದರೆ ಜಸ್ಟ್ ಎಲ್ಲವನ್ನ ಒಂದು ಸರಿ ಕ್ರಾಸ್ ಚೆಕ್ಕನ್ನು ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ ಫೈನಲೈಸ್ಡ್. ಓಕೆನಾ? ಈಗ ನಾವು ಬ್ಯಾಕು ಮತ್ತು ಫ್ರಂಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಕರೆಕ್ಟಾಗಿ ಬಂದಿದೆನಾ ಇಲ್ಲ ಅಂತ ಹೇಳಿ ನೋಡಿ. ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಈಗ. ಎಸ್, ಐ ಹೋಪ್. ಓಕೆ, ಕಾಣ್ತಾ ಇದೆಯಲ್ಲ? ಓಹ್ ಸಾರಿ. ಕಾಣಿಸ್ತಾ ಇದೆ. ಈಗ ಕ್ರಾಸ್ ಚೆಕ್ಕನ್ನು ಮಾಡುವ ರೀತಿ. ಫ್ರಂಟ್ ಎರಡೂ ನಾವು ಇಲ್ಲಿಗೆ ಕ್ರಾಸನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವೆರಡೂ ಕರೆಕ್ಟಾಗಿ ಬರಬೇಕು, ಫ್ರಂಟು ಮತ್ತು ಬ್ಯಾಕು ಈ ಸೈಡು. ಸೊ ಕರೆಕ್ಟಾಗಿ ಬರ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದು ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಂಡಿದೆ, ಫ್ರಂಟ್ ಕರೆಕ್ಟಾಗಿ ಕೂತ್ಕೊಂಡಿದೆ. ನಿಮಗೆ ಫ್ರಂಟ್ ಇಲ್ಲಿ ಏನು ಬರಬೇಕು ಅದು ಎದ್ದು ಕಾಣ್ತಾ ಇದೆ, ನಿಮಗೆ ನೋಡಿದಿರಲ್ಲ, ಅದು ಆಟೋಮೆಟಿಕ್ ಅದರ ಪೊಸಿಷನ್ಗೆ ಎದ್ದು ಕೂತ್ಕೊಳ್ಳುತ್ತೆ ಇದು. ಸೊ ಹಾಗಾಗಿನೇ ಹೇಳುವಂಥದ್ದು. ಈ ಕಡೆ ನೋಡಿ, ಇಲ್ಲಿ ಕೂಡ ಶೋಲ್ಡರ್ ಕರೆಕ್ಟ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರಿ. ಓಕೆನಾ? ಕರೆಕ್ಟ್ ಸ್ಟಿಚಿಂಗ್ ಮಾಡಿಕೊಂಡು ಈ ಸೈಡ್ ನಮಗೆ ಕೂಡ ಅದೇ ಬರಬೇಕು, ಕರೆಕ್ಟಾಗಿ ಬರಬೇಕು. ಇಲ್ಲಿ ನಾವು 1.5 ಇಂಚ್ ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡುವಂಥದ್ದು. ಇಲ್ಲಿ ಕೂಡ ಕರೆಕ್ಟಾಗಿ ಬಂದಿದೆ. ಓಕೆನಾ? ಬಂದಿರುವಂಥದ್ದು ಇಲ್ಲಿ ನೋಡಿ, ನಿಮ್ಗೆ ಈ ಕಡೆ ಕೂಡ ಎದ್ದು ಕಾಣ್ತಾ ಇದೆ ಫ್ರಂಟ್. ಅದರ ಪೊಸಿಷನ್ಗೆ ಅದು ಓಪನ್ ಅಪ್ ಆಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇನ್ನು ಬ್ಯಾಕ್, ಇನ್ನು ಫ್ರಂಟ್ ಇಲ್ಲಿ ಕೂಡ ಅಷ್ಟೇ ನಮಗೆ ಕರೆಕ್ಟಾಗೇ ಇದೆ. ಯಾವುದು? ಇಲ್ಲಿ ಫ್ರಂಟ್ ಈ ರೀತಿ ಹಿಡಿದು ತೋರಿಸ್ತೀನಿ ನಿಮಗೆ. ಇದರಲ್ಲೂ ಏನೂ ಚೇಂಜಸ್ ಇಲ್ಲ. ಇಲ್ಲಿ ನಿಮಗೆ ಎಲ್ಲೆಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಈ ಫ್ರಂಟಲ್ಲಿ ಚೇಂಜಸ್ ಆಗಬೇಕು ಅಂದರೆ ಮೇನ್ ಡಾಟ್ ಇತ್ತು ಅಂದರೆ ಚೇಂಜಸ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ ಸ್ಟಿಚಿಂಗ್ ಏನು ಮಾಡ್ತೀವಿ ಅದರಿಂದನೇ ಇದು ಹೆಚ್ಚು ಕಡಿಮೆ ಬರುವಂಥದ್ದು. ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಇನ್ನು ಸೈಡಲ್ಲೂ ಕೂಡ ಅಷ್ಟೇ. ಯಾಕೆ ಕರೆಕ್ಟಾಗಿ ಬರುತ್ತೆ ನಮಗೆ ಅಂದರೆ ಸೈಡಲ್ಲೂ ಕೂಡ ಅಷ್ಟೇ ಡಾಟ್ ಅಂತಕ್ಕಂಥದ್ದು ಇಲ್ಲ. ಸೊ ಹಾಗಾಗಿ ಕರೆಕ್ಟಾಗೇ ಬರುತ್ತೆ. ಇಲ್ಲೂ ಕೂಡ ಕರೆಕ್ಟಾಗೇ ಬಂದಿದೆ. ಇನ್ನು ಸೈಡಲ್ಲಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿಲ್ಲ, ಕ್ರಾಸ್ ಇದರಲ್ಲಿ ಶೇಪನ್ನು ಕೊಟ್ಕೊಂಡಿಲ್ಲ. ನಿಮಗೆ ರೀಸನ್ನ ಹೇಳಿದ್ದೆ ನಾನು. ಪ್ಯಾಟರ್ನ್ ರೆಡಿ ಮಾಡ್ಕೋಬೇಕಾದ್ರೆ ಶೇಪ್ ಅಂತಕ್ಕಂಥದ್ದು ಬಂದುಬಿಟ್ಟಿರುತ್ತೆ. ನಾವು ಅಡಿಷ್ನಲ್ ಆಗಿ ಇಲ್ಲಿ ಶೇಪ್ನ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಿಮಗೆ ಮೆನ್ಷನ್ನ ಮಾಡಿದ್ದೆ. ಸೊ ಅದೇ ರೀತಿ ಇಲ್ಲಿ ಕೂಡ ಅವಶ್ಯಕತೆ ಇಲ್ಲ. ಇನ್ನು ಸ್ಲೀವ್ಸಲ್ಲಿ ನಿಮಗೆ ಹೇಳಿದ್ದೆ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೊಳ್ಬೇಕು ಅಂತ. ಮೆಜರ್ಮೆಂಟ್ನ ನೋಡಿ ಕಟಿಂಗ್ ಮಾಡಿ ಆದಮೇಲೆ ಸ್ಲೀವ್ಸ್ನ ಎರಡೂ ಸ್ಲೀವ್ಸನ್ನು, ಒಂದು ಸ್ಲೀವ್ಸ್ ಮತ್ತು ಇನ್ನೊಂದು ಸ್ಲೀವ್ಸ್, ಇಲ್ಲಿ ಸ್ಲೀವ್ಸ್ನನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಳಬೇಕು. ಯಾವ ರೀತಿ ಚೆಕ್ ಮಾಡ್ಕೋಬೇಕು ಸ್ಲೀವ್ಸಲ್ಲಿ ಅಂದರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಅಲ್ಲ, ಎರಡೂ ಸ್ಲೀವ್ಸ್ ಇಟ್ಕೊಳ್ಳೋದಲ್ಲ. ಇದೊಂದು ಸ್ಲೀವ್ ಇದೆಯಲ್ಲ, ಈ ರೀತಿ ಒಂದೇ ಸ್ಲೀವ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು, ಓಕೆನಾ, ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಂಡಾಗ ಇದು ಮತ್ತು ಇದು ಆ್ಯಕ್ಯುರೇಟಾಗಿ ಬರಬೇಕು. ಕರೆಕ್ಟಾಗಿ ಬಂದಾಗಲೇ ನೀವು ಸ್ಟಿಚಿಂಗನ್ನು ಕರೆಕ್ಟ್ ಮಾಡಿದ್ದೀರಿ ಅಂತ ಅರ್ಥ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಈ ರೀತಿ ಬರ್ತಾ ಇದೆ, ಇದು ಸರಿ ಬರ್ತಾ ಇದೆ ಅಂತಂದರೆ ನೀವು ಸ್ಟಿಚಿಂಗಲ್ಲಿ ಫಾಲ್ಟ್ ಮಾಡಿದ್ದೀರಿ. ಎಲ್ಲಿ ಮಾಡಿದ್ದೀರಿ ಫಾಲ್ಟು? ಫ್ರಂಟ್ ಈ ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಫಾಲ್ಟ್ ಮಾಡಿರ್ತೀರಿ. ಇವೆರಡೂ ಇಟ್ಕೊಂಡಾಗ ಇವೆರಡೂ ಸಮ ಬರಬೇಕು. ಫಾಲ್ಟ್ ಮಾಡಿದಿರಿ ಅಂತೇಳಿ ಇವೆರಡೂ ಸಮ ಇಟ್ಕೊಂಡು ಇಲ್ಲಿ ಬಂದಿದ್ರೆ ಎಕ್ಸಸ್ನ ಕಟ್ ಮಾಡ್ಕೊಂಡಾಗ ನಿಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅಂತಕ್ಕಂಥದ್ದು 100% ಬರುತ್ತೆ. ಓಕೆನಾ? ಇವಿಷ್ಟು ನೀವು ಕ್ರಾಸ್ ಚೆಕ್ಕನ್ನು ಮಾಡ್ಕೊಳ್ತಕ್ಕಂಥದ್ದು. ಇದಿಷ್ಟು ರೆಡಿ ಆದಮೇಲೆ, ಓಕೆನಾ, ಇದಿಷ್ಟು ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನಿಮ್ಮ ಫಾಲ್ಟ್ಸ್ ಏನೇನಿದೆ ಎಲ್ಲೆಲ್ಲಿದೆ ಫೈಂಡ್ ಔಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸ್ಲೀವ್ಸ್ನ ಸ್ಟಿಚ್ ಮಾಡಿ, ಸೈಡ್ ಜಾಯಿಂಟ್ ಮಾಡಿ, ಫ್ರಂಟ್ ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.